ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಪುಷ್ಯ ಬಹುಳ ಷಷ್ಠಿ ಜನವರಿ ತಿಂಗಳ 19ನೇ ತಾರೀಕು ಆದಿತ್ಯವಾಸರ ಈ ಶ್ರೇಷ್ಠವಾದ ಈ ಭಾನುವಾರದೊಂದು ಈ ಮುಸ್ಸಂಜೆಯಲ್ಲಿ ಸಾಧನಾ ಪಂಚಕಂ ಈ ಕೃತಿಯ ಪಾರಾಯಣ ಆಚಾರ್ಯ ಶಂಕರರು ಈ ಕೃತಿಯನ್ನು ಈ ಚಿಕ್ಕದಾದಂತಹ ಪ್ರಕರಣ ಗ್ರಂಥವನ್ನು ರಚಿಸಿದ್ದಾರೆ. ಸಾಧನಾ ಪಂಚಕಂ ಇದರಲ್ಲಿ 2 ಶ್ಲೋಕಗಳ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಕ್ಷಮ್ಯತಾ. ವೇದೋ ನಿತ್ಯಮಧೇಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿಃ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೋಘಃ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಚ್ಛಾಭ್ಯವಸೀಯತಾಂ ನಿಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ ಸಂಗಃ ಸತ್ಸು ವಿಧೇಯತಾಂ ಭಗವತಃ ಭಕ್ತಿರ್ದೃಢಾಧೀಯತಾಂ ಶಾಂತ್ಯಾದಿಃ ಪರಿಚೀಯತಾಂ ದೃಢತರಂ ಕರ್ಮಾಶು ಸಂತ್ಯಜ್ಯತಾಂ ಸದ್ವಿದ್ವಾನುಪಸೃಪ್ಯತಾಂ ಪ್ರತಿದಿನಂ ತತ್ಪಾದುಕಾ ಸೇವ್ಯತಾಂ ಬ್ರಹ್ಮೈಕಾಕ್ಷರಮರ್ಥ್ಯತಾಂ ಶ್ರುತಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ ಶ್ರುತಿಶಿರಃ ವಾಕ್ಯಂ ಸಮಾಕರ್ಣ್ಯತಾಂ. ಒಂದು ಚಿಕ್ಕ ಚೊಕ್ಕ ಭಜನೆಯನ್ನು ಮಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಅತ್ಯಂತ ಸರಳವಾಗಿದೆ. ಹಿಂದಿ ಭಾಷೆಯ ಒಂದು ನಾರಾಯಣನ ಭಜನೆ ಹೇಳಿಕೊಟ್ಟ ನಂತರ ತಾವು ಪುನರಾವರ್ತಿಸಬಹುದು. ಕೃಪಾ ಕರೋ ಹರಿನಾರಾಯಣ
कृपा करो हरि नारायण। दया करो हे जगवंदना। दया करो हे जगवंदना। कृपा करो हरि नारायण। भावातीत भाग्य विधात। भावातीत भाग्य विधात। दीननाथ अनाथ के नाथ। दीननाथ अनाथ के नाथ। कृपा करो हरि नारायण। मायातीत ज्ञान प्रदात। मायातीत ज्ञान प्रदात। दीननाथ अनाथ के नाथ। दीननाथ अनाथ के नाथ। कृपा करो हरि नारायण। दया करो हे जगवंदना। कृपा करो हरि नारायण। नारायण लक्ष्मी नारायण। नारायण सत्य नारायण। नारायण भजमन नारायण। नारायण बद्री नारायण। नारायण नमो नारायण। नारायण स्वामी नारायण। नारायण स्वामी नारायण। सर्वत्र गोविंद नाम संकीर्तनम। गोविंद गोविंद। सिद्धांत अवधूत चिंतन श्री
गुरुदेव दत्त। जय जय रघुवीर समर्थ। श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ಶ್ರೀಮದ್ ಭಗವದ್ಗೀತೆಯ ಅಧ್ಯಯನವನ್ನು ಮುಂದುವರಿಸೋಣ. 13ನೆಯ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ. ಶ್ಲೋಕಗಳನ್ನು ಪರದೆಯ ಮೇಲೂ ಕೂಡ ಹಂಚಿಕೊಡ್ತೇವೆ. ನೋಡಿಕೊಳ್ಳಿ, ತಮ್ಮ ಪವಿತ್ರವಾದ ಗ್ರಂಥವನ್ನು ಮುಂದಿಟ್ಟುಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೇವೆ. ಶ್ಲೋಕ ಆಸಕ್ತಿರನಭಿಷ್ವಂಗ, ಅಲ್ಲಿಂದ ಆರಂಭಿಸೋಣ. ಇಲ್ಲಿ ಪರದೆಯ ಮೇಲೆ 10ನೆಯ ಶ್ಲೋಕ ಅಂತ ಕೊಡಲಾಗಿದೆ. ಆದರೆ ಸಾಮಾನ್ಯ ಎಲ್ಲ ಮೂಲ ಪುಸ್ತಕಗಳಲ್ಲಿ 9ನೆಯ ಶ್ಲೋಕದಿಂದ ಆರಂಭ, 12ನೆಯ ಶ್ಲೋಕದವರೆಗೆ ಒಟ್ಟಿಗೆ ಪಾರಾಯಣ ಮಾಡುವ. 9ರಿಂದ 12. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗಃ. श्रीभगवानुवाच आसक्तिरनभिष्वङ्गः पुत्रदारगृहादिषु नित्यं च समचित्तत्वम् इष्टानिष्टोपपत्तिषु मयि चानन्ययोगेन भक्तिरव्यभिचारिणी विविक्तदेशसेवित्वम् आरतिर्जनसंसदि अध्यात्मज्ञाननित्यत्वम् तत्त्वज्ञानार्थदर्शनम् एतत् ज्ञानमिति प्रोक्तम् अज्ञानै यदतोऽन्यथा. ಇಲ್ಲಿದೆ ನೋಡಿ 12ನೆಯ ಶ್ಲೋಕ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಈ ಶ್ಲೋಕದ ಭಾವಾನುವಾದವನ್ನು ಕಳೆದ ಬಾರಿ ನೋಡಿದ್ದೇವೆ. ಮತ್ತೊಮ್ಮೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ನೋಡಿ ನಂತರ ಶಾಂಕರ ಭಾಷ್ಯವನ್ನು ಪ್ರವೇಶ ಮಾಡೋಣ ಈ 12ನೆಯ श्लोकಕ್ಕೆ. अब मैं तुम्हें ज्ञेय के विषय में बतलाऊंगा जिसे जानकर तुम नित्य ब्रह्म का आस्वादन कर सकोगे. यह ब्रह्म या आत्मा जो अनादि है और मेरे अधीन है, इस भौतिक जगत के कार्य कारण से परे स्थित है. I shall now explain the knowable, knowing which you will taste the eternal. This is beginningless and it is subordinate to me. It is called Brahman, the spirit, and it lies beyond the cause and effect of this material world. ಮುಂದಿನ ಶ್ಲೋಕಕ್ಕೆ ಹೋಗುವ ಮುನ್ನ ಈ ಶ್ಲೋಕದ ಶಾಂಕರ ಭಾಷ್ಯವನ್ನು ನೋಡೋಣ. ತಮ್ಮಲ್ಲೂ ಕೂಡ ಶಾಂಕರ ಭಾಷ್ಯದ ಗ್ರಂಥವಿದ್ದರೆ ದಯವಿಟ್ಟು ತೆಗೆದಿಟ್ಟುಕೊಳ್ಳಿ. ತ್ರಯೋದಶೋಧ್ಯಾಯ 13ನೇ ಅಧ್ಯಾಯ
12ನೆಯ ಶ್ಲೋಕದ ಶಾಂಕರ ಭಾಷ್ಯ. ಜ್ಞೇಯಂ ಜ್ಞಾತವ್ಯಂ ಯತ್ ತತ್ ಪ್ರವಕ್ಷ್ಯಾಮಿ ಪ್ರಕರ್ಷೇಣ ಯಥಾವತ್ ವಕ್ಷ್ಯಾಮಿ. ಕಿಂ ಫಲಂ ತತ್ ಇತಿ ಪ್ರರೋಚನೇನ ಶ್ರೋತುಃ ಅಭಿಮುಖೀಕರಣಾಯ ಆಹ. ಯತ್ ಜ್ಞೇಯಂ ಜ್ಞಾತ್ವಾ ಅಮೃತಂ ಅಮೃತತ್ವಂ ಅಶ್ನುತೆ ನ ಪುನಃ ಮ್ರಿಯತೆ ಇತ್ಯರ್ಥಃ. ಅನಾದಿಮತ್ ಆದಿಃ ಅಸ್ಯ ಅಸ್ತಿ ಇತಿ ಆದಿಮತ್ ನ ಆದಿಮತ್ ಅನಾದಿಮತ್. ಕಿಂ ತತ್ ಪರಂ ನಿರತಿಶಯಂ ಬ್ರಹ್ಮ ಜ್ಞೇಯಂ ಇತಿ ಪ್ರಕೃತಂ. ಭಾಷ್ಯದ ಭಾಷ್ಯಾರ್ಥವನ್ನು ನೋಡಿ. ಯಾವುದು ಜ್ಞೇಯವೋ ಅರಿತುಕೊಳ್ಳತಕ್ಕದ್ದು ಅದನ್ನು ಪ್ರವಚನ ಮಾಡುವೆನು. ಪ್ರ ಎಂದರೆ ಚೆನ್ನಾಗಿ ಇದ್ದದ್ದು ಇದ್ದಂತೆ ಹೇಳುವೆನು. ಅದಕ್ಕೆ ಫಲವೇನು ಎಂದು ತಿಳಿಸಿ ಸವಿ ಹುಟ್ಟಿಸುವುದರಿಂದ ಕೇಳುತ್ತಿರುವ ಅರ್ಜುನನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳುವುದಕ್ಕಾಗಿ ಭಗವಂತನು ಹೀಗೆಂದು ಹೇಳುತ್ತಾನೆ. ಆ ಜ್ಞೇಯವನ್ನು ಅರಿತುಕೊಂಡರೆ ಅಮೃತವನ್ನು ಹೊಂದುತ್ತಾನೆ, ಅಮೃತತ್ವವನ್ನು ಹೊಂದುತ್ತಾನೆ, ಮತ್ತೆ ಸಾಯುವುದಿಲ್ಲ ಎಂದರ್ಥ. ಅನಾದಿಮತ್ ಎಂಬಲ್ಲಿ ಆದಿಮತ್ ಎಂದರೆ ಆದಿಯುಳ್ಳದ್ದು, ಆದಿಮತ್ ಅಲ್ಲದ್ದು ಎಂದರೆ ಅನಾದಿಮತ್. ಅದು ಯಾವುದು ಎಂದರೆ ಪರವಾದ ಮಿಗಿಲಿಲ್ಲದ ಬ್ರಹ್ಮವು ಜ್ಞೇಯವೆಂದು ಹೇಳುವುದಕ್ಕೆ ಪ್ರಾರಂಭಿಸಿದೆಯಲ್ಲ, ಅದೇ ಬ್ರಹ್ಮ. ಬಹಳ ಚಂದ ಇದೆ. ಈಗ ನೋಡುವ ಭಗವಂತನ ಆ ಕ್ಷೇತ್ರಜ್ಞನ ವಿಚಾರದ ಬಗ್ಗೆ ಮುಂದಿನ ಶ್ಲೋಕ 2 ಬಾರಿ ಪಾರಾಯಣ. 14ನೇ ಶ್ಲೋಕ ಅಂತ ಇಲ್ಲಿ ಕೊಡಲಾಗಿದೆ. ಅದು 13ನೆಯ ಶ್ಲೋಕ ಎಲ್ಲ ಪುಸ್ತಕದಲ್ಲಿ. ಒಟ್ಟಿಗೆ 2 ಬಾರಿ ಪಾರಾಯಣ ಮಾಡುವ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋ ಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋ ಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಕ್ಷೇತ್ರಜ್ಞನ ವಿಚಾರ ಹೆಚ್ಚಿನ ಸೂಕ್ಷ್ಮವಾಗಿದೆ. ಇದು ಕೇವಲ ಪದ ಅರ್ಥದಿಂದ ತಿಳಿದುಕೊಳ್ಳುವಂಥದ್ದಲ್ಲ, ಲಕ್ಷ್ಯಾರ್ಥವನ್ನು ಗಮನಿಸಬೇಕು. ಮೊದಲು ಹಿಂದಿ ಮತ್ತು ಇಂಗ್ಲಿಷಿನ ಭಾವಾನುವಾದವನ್ನು ನೋಡಿಬಿಡೋಣ. ಉನ್ಕೆ ಹಾತ್ पांव आंखें सिर तथा मुंह तथा उनके कान सर्वत्र हैं. इस प्रकार परमात्मा सभी वस्तुओं में व्याप्त होकर अवस्थित है. ನೋಡಿ, ಕ್ಷೇತ್ರಜ್ಞನ ವಿಚಾರ ನಿರ್ಗುಣ ನಿರಾಕಾರ ಪರಬ್ರಹ್ಮ ಜ್ಞೇಯ ವಸ್ತುವಿನ ವಿಚಾರ. ಎವ್ರಿವೇರ್ ಆರ್ ಹಿಸ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್, ಹಿಸ್ ಐಸ್ ಅಂಡ್ ಫೇಸಸ್, ಅಂಡ್ ಹಿ ಹಿಯರ್ಸ್ ಎವ್ರಿಥಿಂಗ್. In this way, the super soul exists. ಮೇಲ್ನೋಟಕ್ಕೆ ಇದು ಓಹೋ ಇದು ಬಹಳ ಗೊಂದಲಮಯವೋ ಏನೋ ಎಂದು ಅನಿಸಬಹುದು. ಆದರೆ ಇದು ಗೊಂದಲಮಯ ಅಲ್ಲ, ಇದು ಸಮ್ಯಕ್ ದರ್ಶನ, ಸರಿಯಾದಂತಹ ದೃಷ್ಟಿಕೋನ. ಇಲ್ದಿದ್ರೆ ಪದ ಅರ್ಥವನ್ನು ತೆಗೆದುಕೊಂಡ್ಬಿಟ್ರೆ ಏನ್ ಮಾಡ್ತಾರೆ, ಭಗವಂತನಿಗೆ ದೇವರಿಗೆ ಅನೇಕ ಕಾಲುಗಳು, ಅನೇಕ ಕೈಗಳು, ಅನೇಕ ಕಣ್ಣುಗಳು, ಅನೇಕ ಕಿವಿಗಳು ಅಂತ ಚಿತ್ರಿಸಿ ಬಿಡ್ತಾರೆ. ಯಾರು? ಕಲಾಕಾರರು, ಪೇಂಟ್ ಮಾಡೋರು, ಪೋರ್ಟ್ರೇಟ್ ಬರೆಯೋರು. ಓಹೋ ಈ ರೀತಿಯಲ್ಲಿ ಹೇಳಿದೆ ಭಗವದ್ಗೀತೆಯಲ್ಲಿ, ಬಹುಶಃ ಈ ರೀತಿ ಚಿತ್ರಣ ಇರಬೇಕೋ ಏನೋ ಅಂತ ಹೇಳಿ ಒಂದು ಮುಖವನ್ನ ಹಾಕಿ ಅದಕ್ಕೆ ಅನೇಕ ಕೈಗಳು, ಅನೇಕ ಕಾಲುಗಳು, ಅನೇಕ ಕಿವಿಗಳನ್ನು ಬರೆದು ಬಿಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಇದು ಆ ರೀತಿಯಾದಂತಹ ಪದ ಅರ್ಥ ಅಲ್ಲ. ಪ್ಲೀಸ್ ಡು ನಾಟ್ ಟೇಕ್ ದಿ ವರ್ಡ್ ಮೀನಿಂಗ್ ಆಫ್ ದಿಸ್ ಶ್ಲೋಕ. ದೇರ್ ಇಸ್ ಸಮ್ ಇಂಪ್ಲೈಡ್ ಮೀನಿಂಗ್ ಇನ್ ದಿಸ್. ವಾಟ್ ಇಸ್ ದಟ್? ಲೆಟ್ಸ್ ಸಿ ದ ಸೀಕ್ರೆಟ್ ಆಫ್ ಕ್ಷೇತ್ರಜ್ಞ. ಬಿಫೋರ್ ದಟ್, ಪದ ವಿಭಾಗ.
ಸರ್ವತಃ ಪಾಣಿಪಾದಂ ತತ್ ಸರ್ವತಃ ಅಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮತ್ ಲೋಕೆ ಸರ್ವಂ ಆವೃತ್ಯ ತಿಷ್ಠತಿ. ಅನ್ವಯ ಅನ್ವಯಾರ್ಥ. ತತ್ ಸರ್ವತಃ ಪಾಣಿಪಾದಂ ತತ್ ಆ ಪರಬ್ರಹ್ಮ ಜ್ಞೇಯ ವಸ್ತು ಕ್ಷೇತ್ರಜ್ಞ ಎಲ್ಲಾ ಕಡೆ ಹಸ್ತ ಮಸ್ತು ಹಸ್ತ ಮತ್ತು ಪಾದಗಳುಳ್ಳದ್ದು. ಸರ್ವತಃ ಪಾಣಿ, ಪಾಣಿ ಅಂದ್ರೆ ಕೈಗಳು, ಪಾದಂ ಅಂದ್ರೆ ಕಾಲುಗಳು. ಸೊ ಎಲ್ಲ ಕಡೆ ಹಸ್ತ ಮತ್ತು ಪಾದಗಳುಳ್ಳದ್ದು ಆ ಜ್ಞೇಯ ವಸ್ತು, ಆ ಪರಬ್ರಹ್ಮ, ಆ ಕ್ಷೇತ್ರಜ್ಞ. ಅಷ್ಟೇ ಅಲ್ಲ, ಸರ್ವತಃ ಅಕ್ಷಿ ಶಿರೋ ಮುಖಂ. ಅಕ್ಷಿ ಶಿರಃ ಮುಖಂ. ಅಕ್ಷಿ ಅಂದ್ರೆ ಕಣ್ಣು, ಶಿರಃ ಅಂದ್ರೆ ತಲೆ, ಮುಖಂ ಅಂದ್ರೆ ಆ ನಮ್ಮ ಮೆದುಳಲ್ಲಿರುವಂತಹ ಎಲ್ಲ ರೀತಿಯಾದಂತಹ ಇಂದ್ರಿಯಗಳು, ಮುಖ. ಎಲ್ಲ ಕಡೆ ಕಣ್ಣು, ತಲೆ ಮತ್ತು ಮುಖ ಉಳ್ಳದ್ದು. ಮುಖ ಅಂದ್ರೆ ಬಾಯಿ ಕೂಡ ಆಗುತ್ತೆ. ಎಲ್ಲ ಇಂದ್ರಿಯಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳಬಹುದು. ನಮ್ಮ ಮೆದುಳಿನಲ್ಲಿ ಇರುವಂತಹ ಎಲ್ಲ ಇಂದ್ರಿಯಗಳು, ಕಣ್ಣು, ಮೂಗು, ಬಾಯಿ, ಕಿವಿ, ನೋಡಿ ಎಲ್ಲ ಮೇಲ್ಭಾಗದಲ್ಲಿ ಇರುವಂಥದ್ದು, ಹೌದಲ್ಲ, ಮುಖ್ಯವಾದ ಇಂದ್ರಿಯಗಳು. ಆದ್ರಿಂದ ಆ ಕ್ಷೇತ್ರಜ್ಞ ಇವೆಲ್ಲವೂ ಕೂಡ ಎಲ್ಲಾ ಕಡೆ ಇದೆ. ಆ ಕಣ್ಣುಗಳು ಎಲ್ಲಾ ಕಡೆ ಇದೆ, ಅವನ ತಲೆ ಎಲ್ಲಾ ಕಡೆ ಇದೆ, ಅವನ ಮುಖ ಅಥವಾ ಬಾಯಿ. ಸರ್ವತಃ ಶ್ರುತಿಮತ್, ಎಲ್ಲ ಕಡೆ ಕಿವಿಗಳುಳ್ಳದ್ದು. ಶ್ರುತಿಮತ್ ಶ್ರವಣೇಂದ್ರಿಯ ಎಲ್ಲ ಕಡೆ ಇದೆ. ಕ್ಷೇತ್ರಜ್ಞನ ಅಸ್ತಿತ್ವ ನೋಡಿ. ಯತಃ ಏಕೆಂದರೆ ಲೋಕೆ ಸರ್ವಂ ಆವೃತ್ಯ ತಿಷ್ಠತಿ. ಯಾಕೆಂದ್ರೆ ಆ ಪರಬ್ರಹ್ಮ, ಆ ಜ್ಞೇಯ ವಸ್ತು, ಆ ಕ್ಷೇತ್ರಜ್ಞ ಜಗತ್ತಿನಲ್ಲಿ ಎಲ್ಲವನ್ನು ಕೂಡ ಆವೃತ್ಯ ತಿಷ್ಠತಿ, ಎಲ್ಲವನ್ನು ವ್ಯಾಪಿಸಿ ನಿಂತಿದೆ. ವಿಚಾರ ಮಾಡಿ. ಕ್ಷಮ್ಯತಾಂ, ಎಷ್ಟು ಸೊಗಸಾಗಿದೆ ನೋಡಿ. ಆ ಕ್ಷೇತ್ರಜ್ಞನ ವಿಚಾರವನ್ನು ಮಾಡಿದಾಗ ಆತ ಎಲ್ಲ ಕಡೆ ವ್ಯಾಪಿತನಾಗಿದ್ದಾನೆ. ಆವೃತ್ಯ ಸರ್ವಂ ಆವೃತ್ಯ ತಿಷ್ಠತಿ, ಎಲ್ಲವನ್ನು ಕೂಡ ವ್ಯಾಪಿಸಿ ಸ್ಥಿತವಾಗಿದೆ ಆ ಕ್ಷೇತ್ರಜ್ಞ, ಆ ಜ್ಞೇಯ ವಸ್ತು. ತಾತ್ಪರ್ಯ ನೋಡಿ, ಅದು ಎಲ್ಲಾ ಕಡೆ ಕೈಕಾಲುಗಳುಳ್ಳದ್ದು, ಎಲ್ಲ ಕಡೆ ಕಣ್ಣು, ತಲೆ, ಮುಖಗಳುಳ್ಳದ್ದು, ಎಲ್ಲ ಕಡೆ ಕಿವಿಗಳುಳ್ಳದ್ದೂ ಆಗಿದೆ. ಏಕೆಂದರೆ ಅದು ಜಗತ್ತಿನಲ್ಲಿ ಎಲ್ಲವನ್ನು ವ್ಯಾಪಿಸಿಕೊಂಡು ಸ್ಥಿರವಾಗಿದೆ. ಎಲ್ಲವನ್ನು ವ್ಯಾಪಿಸಿ ಅಂದ್ರೆ ಅರ್ಥ ಏನು? ಬಹಳ ಚಂದ ಕೊಟ್ಟಿದ್ದಾರೆ ನೋಡಿ. ಆಕಾಶವು ಯಾವ ರೀತಿ ವಾಯು, ಅಗ್ನಿ, ಜಲ ಮತ್ತು ಭೂಮಿಗೆ ಕಾರಣರೂಪಿಯಾದುದರಿಂದ ಅವುಗಳನ್ನು ವ್ಯಾಪಿಸಿಕೊಂಡಿದೆ. ಆಕಾಶ ಎಲ್ಲವನ್ನೂ ವ್ಯಾಪಿಸಿಕೊಂಡಿದೆ. ಅದರಂತೆಯೇ ಪರಮಾತ್ಮನೂ ಸಹ ಎಲ್ಲಕ್ಕೂ ಕಾರಣರೂಪಿಯಾದುದರಿಂದ ಸಮಸ್ತ ಚರಾಚರ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದಾನೆ. ಸ್ವಾಮೀಜಿ ಅರ್ಥವಾಯ್ತು ಸ್ವಾಮಿ. ಓಹೋ, ಅರ್ಥ ಆಗೇ ಹೋಯ್ತೆ. ಬಹಳ ಬುದ್ಧಿವಂತರು ತಾವು. ಏನ್ ಅರ್ಥ ಆಯ್ತು? ಭಗವಂತ ಸರ್ವಾಂತರ್ಯಾಮಿ, ಹೌದಲ್ಲ? ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತ ಕೃದ್ಭೂತ ಭೃದ್ಭಾವೋ ಭೂತಾತ್ಮ ಭೂತ ಭಾವನಃ. ನೋಡಿ, ವಿಷ್ಣು ಸಹಸ್ರನಾಮದ ಪ್ರಥಮ ಶ್ಲೋಕದ ಅರ್ಥ, ಈ ಶ್ಲೋಕದ ಅರ್ಥ ಒಂದೇ. ಇದು ಅಷ್ಟು ಸುಲಭವಾಗಿ ಗ್ರಹಿಸುವಂಥದ್ದಲ್ಲ. ಪದ ಅರ್ಥವನ್ನು ತೆಗೆದುಕೊಳ್ಳಬೇಡಿ, ಲಕ್ಷ್ಯಾರ್ಥವನ್ನು ಗಮನಿಸಿ. ತಾತ್ಪರ್ಯ ರೂಪವಾಗಿ ನೋಡುವುದಾದ್ರೆ, ಜ್ಞೇಯ ತತ್ವವಾದ ಆ ಪರಮಾತ್ಮನು ಜಗತ್ತಿನ ಎಲ್ಲ ಕಡೆ ಕೈಕಾಲು, ಕಿವಿ, ಕಣ್ಣು, ತಲೆ, ಮುಖಗಳುಳ್ಳದ್ದಾಗಿದ್ದು ಜಗತ್ತಿನ ಎಲ್ಲವನ್ನೂ ವ್ಯಾಪಿಸಿಕೊಂಡಿದ್ದಾನೆ. ಎಂದರೆ ಪರಮಾತ್ಮನು ಭೌತಿಕ ಇಂದ್ರಿಯಗಳನ್ನು ಹೊಂದಿದ್ದಾನೆ.
ಎಂದಲ್ಲ. ಅವನು ಸರ್ವಶಕ್ತಿವಂತನಾದ್ದರಿಂದ ಜಗತ್ತಿನ ಎಲ್ಲ ಕಡೆಗಳಲ್ಲಿಯೂ ಎಲ್ಲ ಇಂದ್ರಿಯ ಕಾರ್ಯಗಳನ್ನು ಮಾಡಬಲ್ಲನು. ಅವನು ಸರ್ವವ್ಯಾಪಕನಾದ್ದರಿಂದ ಎಲ್ಲವನ್ನು ನೋಡಬಲ್ಲನು, ಕೇಳಬಲ್ಲನು, ಮುಟ್ಟಬಲ್ಲನು ಇತ್ಯಾದಿ ಎಲ್ಲವನ್ನೂ ಮಾಡಬಲ್ಲನು. ಅವನು ನೋಡದ ವಸ್ತುವಿಲ್ಲ, ಅವನು ಕೇಳದ ಮಾತಿಲ್ಲ, ಅವನಿಂದ ಯಾವುದನ್ನು ಮುಚ್ಚಿಡಲಾಗುವುದಿಲ್ಲ. ಅವನು ಎಲ್ಲ ಕಡೆ ಚರಣಗಳನ್ನು ಉಳ್ಳವನಾಗಿದ್ದಾನೆ ಎಂದರೆ ಯಾರೇ ಭಕ್ತನು ಆ ಶ್ರೀಚರಣಗಳಿಗೆ ಎಲ್ಲಿಂದ ನಮಸ್ಕರಿಸಿದರೂ ಅವನು ಅಲ್ಲಿಂದಲೇ ಸ್ವೀಕರಿಸಬಲ್ಲನು. ಅವನು ಎಲ್ಲ ಕಡೆ ಕಣ್ಣುಗಳನ್ನು ಉಳ್ಳವನಾಗಿದ್ದಾನೆ ಎಂದರೆ ಅವನು ಎಲ್ಲವನ್ನು ನೋಡಬಲ್ಲನು, ಎಲ್ಲವನ್ನು ಗ್ರಹಿಸಬಲ್ಲನು. ಅವನಿಗೆ ತಿಳಿಯದಂತೆ ಯಾವುದೇ ಜೀವಿಯು ಯಾವುದೇ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಅವನು ಜಗತ್ತಿನಲ್ಲಿ ಎಲ್ಲವನ್ನು ವ್ಯಾಪಿಸಿ ನೆಲೆಸಿದ್ದಾನೆ. ಓರ್ವ ಪರಮಾತ್ಮನಲ್ಲದೆ ಜಗತ್ತಿನಲ್ಲಿ ಬೇರೆ ಯಾವುದರ ಸತ್ತೆಯೂ ಇಲ್ಲ. ಪರಮಾತ್ಮನಿಗಿಂತ ಯಾವುದು ಏನೂ ಬೇರೆಯಾಗಿಲ್ಲ. ನೋಡಿ, ಇದು ಅರ್ಥ. ಎಲ್ಲ ಕಡೆ ಕಣ್ಣುಗಳುಳ್ಳದ್ದು, ಎಲ್ಲ ಕಡೆ ಕಿವಿಗಳುಳ್ಳದ್ದು, ಪದ ಅರ್ಥವನ್ನು ತೆಗೆದುಕೊಂಡ್ರೆ ಮನಸ್ಸು ಗೊಂದಲಮಯ ಆಗಿಬಿಡುತ್ತೆ. ದ ಮೈಂಡ್ ವಿಲ್ ಬಿ ಕನ್ಫ್ಯೂಸ್ಡ್ if you take the literal meaning of these words. You have to know the implied meaning of this. Meaning, God is pervaded in every aspect of this universe. Isn't it? ಒಂದು ಶಾಲೆಯಲ್ಲಿ ಮಕ್ಕಳಿಗಾಗಿ ಧರ್ಮ ಬೋಧನೆಗಾಗಿ ಆಹ್ವಾನ ನೀಡಿದ್ರು. ಆ ಶಾಲೆಗೆ ಭೇಟಿ ಕೊಟ್ಟಿದ್ವು ಸುಮಾರು ಹೈಸ್ಕೂಲ್ ವಿದ್ಯಾರ್ಥಿಗಳು, 8, 9, 10ನೇ ತರಗತಿಯ ವಿದ್ಯಾರ್ಥಿಗಳು. ಅವರಿಗೆ ನಾವು ಧರ್ಮ ಬೋಧನೆಯನ್ನು ಮಾಡಬೇಕಿತ್ತು. ಯಾಕೆಂದ್ರೆ ಶಾಲೆ ಅಂದ ಮೇಲೆ ಎಲ್ಲಾ ಮತದವರು ಕೂಡ ಇರ್ತಾರೆ, ಹೌದಲ್ಲ? ಕ್ರೈಸ್ತ ಮತದವರು, ಇಸ್ಲಾಂ ಮತದವರು, ಸೂಫಿ ಮತದವರು, ಮಾರ್ವಾಡಿಗಳು, ಜೈನರು, ಸಿಖ್ಖರು ಎಲ್ಲರೂ ಕೂಡ ಇರ್ತಾರೆ. ಧರ್ಮ ಬೋಧನೆ ಹೇಗಿರಬೇಕು? ಎಲ್ಲರಿಗೂ ಕೂಡ ಅನ್ವಯವಾಗುವ ಹಾಗೆ ಇರಬೇಕು. ಅದು ಮಾತ್ರ ಧರ್ಮ ಬೋಧನೆ. ನಾವು ಯಾವುದೇ ಮಿಷನರೀಸ್ ಅಲ್ಲ. ನಮ್ಮ ಮತವನ್ನೇ ಅನುಸರಿಸಿ ಅಂತ ಹೇಳುವುದಕ್ಕೆ ನಾವು ಹೋಗಿಲ್ಲ. ಪ್ರತಿಯೊಬ್ಬರು ಅವರವರ ಧರ್ಮವನ್ನು ಆಚರಿಸಿ ಎಂದು ಹೇಳುವುದಕ್ಕೆ ಹೋಗಿರುವುದು. ಹಾಗೆ ಎಲ್ಲ ತರಹದ ಮಕ್ಕಳು ಕೂಡ ಇದ್ರು, ಎಲ್ಲ ಮತದವರು ಕೂಡ ಇದ್ರು. ಅವರ ಹೆಸರಿನಿಂದಲೇ ಗೊತ್ತಾಗ್ತಾ ಇತ್ತು ಅವರು ಯಾವ ಮತ ಉಳ್ಳವರು, ಯಾವುದ ಸಂಪ್ರದಾಯವನ್ನು ಅವರು ಅನುಸರಿಸುವವರು ನಾವು ತಿಳಿದುಕೊಂಡೆವು. ಆಗ ನಾವು ಹೇಳಿದ್ವು, ದೇವರು ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇದ್ದಾನೆ, ಆತ ಒಬ್ಬನೇ. ಗಾಡ್ ಈಸ್ ಒನ್, ನೇಮ್ಸ್ ಆರ್ ಮೆನಿ. ಈ ರೀತಿಯಲ್ಲಿ ಸುಮಾರು ಒಂದು ಮುಕ್ಕಾಲು ಗಂಟೆ ಮಕ್ಕಳಿಗೆ ಬೋಧಿಸಿದ ನಂತರ ಪ್ರಶ್ನೋತ್ತರದ ಕಾರ್ಯಕ್ರಮ. ನಾನು ಮಕ್ಕಳಿಗೆ ಹೇಳಿದೆ, ಮಕ್ಕಳೇ, ಏನಾದರೂ ಪ್ರಶ್ನೆಗಳಿದ್ರೆ ದೇವರ ಬಗ್ಗೆ ಕೇಳಬಹುದು. ಆಗ ಒಬ್ಬ ಹುಡುಗಿ ಎದ್ದು ನಿಂತು ಕೇಳಿದ್ಲು. ಅದು ಆಂಗ್ಲ ಮಾಧ್ಯಮದ ಶಾಲೆ ಆದ್ದರಿಂದ ಇಂಗ್ಲಿಷ್ನಲ್ಲೇ ನಮ್ಮ ಸಂಭಾಷಣೆ. ಅವಳು ಕೇಳಿದ್ಲು, ಸ್ವಾಮೀಜಿ, ಇಫ್ ಗಾಡ್ ಈಸ್ ಎವ್ರಿವೇರ್, why can't we perceive it here and now? Why do we go to temples, churches, mosques, gurudwaras, etc.? ಎಂತಹ ಪ್ರಶ್ನೆ ನೋಡಿ! ಆ ಪುಟ್ಟ ಬಾಲಕಿಯ ಬಾಯಿಂದ ಬಂದಂತಹ ಈ ಸುಂದರವಾದಂತಹ ಪ್ರಶ್ನೆ ಮನಸ್ಸಿಗೆ ಬಹಳ ಹಿಡಿಸಿತು. ಅವಳ ಪ್ರಶ್ನೆ ಏನಾಗಿತ್ತು? ಸ್ವಾಮೀಜಿ, ದೇವರು ಎಲ್ಲ ಕಡೆ ಇದ್ದರೆ ನಾವು ಯಾಕೆ ಎಲ್ಲ ಕಡೆ ದೇವರನ್ನು ಗ್ರಹಿಸಲು ಸಾಧ್ಯವಿಲ್ಲ? ಯಾಕೆ ನಾವು ದೇವಸ್ಥಾನಗಳಿಗೆ ಹೋಗ್ತೇವೆ, ಚರ್ಚ್ಗಳಿಗೆ ಹೋಗ್ತೇವೆ, ಮಸೀದಿಗಳಿಗೆ ಹೋಗ್ತೇವೆ, ಗುರುದ್ವಾರಗಳಿಗೆ ಯಾಕೆ ಹೋಗ್ತೇವೆ? ಅಲ್ಲೇನಾ ದೇವರಿರೋದು? ಎಲ್ಲ ಕಡೆ ಇಲ್ವೇನು? ನಾವು ಯಾಕೆ ಎಲ್ಲ ಕಡೆ ದೇವರನ್ನು ನೋಡೋದಿಲ್ಲ? ಬಹಳ ಚಂದ ಆಯ್ತು ಪ್ರಶ್ನೆ. ಆಕೆಯ ಪ್ರಶ್ನೆಗೆ ಹೊಗಳಿ ಅವಳನ್ನು ಕೂರಿಸಿದೆ. ಕೂತ್ಕೊಮ್ಮ,
ಈ ಪ್ರಶ್ನೆ ಅತ್ಯಂತ ಸಮಂಜಸವಾಗಿದೆ. ಎಲ್ಲರೂ ಕೂಡ ತಿಳಿದುಕೊಳ್ಳಬೇಕಾದಂತಹ ವಿಚಾರ, ಉತ್ತಮವಾದಂತಹ ಪ್ರಶ್ನೆ. ದೇವರು ಎಲ್ಲ ಕಡೆ ಇದ್ದರೂ ಕೂಡ ನಾವು ಯಾಕೆ ದೇವಸ್ಥಾನಗಳಿಗೆ ಹೋಗ್ತೇವೆ, ಚರ್ಚ್ಗಳಿಗೆ ಹೋಗ್ತೇವೆ, ಮಸೀದಿಗಳಿಗೆ ಹೋಗ್ತೇವೆ ಅಂತಂದ್ರೆ ಅಲ್ಲಿ ನಮಗೆ ಏಕಾಗ್ರತೆ ಹೆಚ್ಚು, ಪಾರಮಾರ್ಥಿಕತೆ ಧಾರ್ಮಿಕ ಕೇಂದ್ರಗಳಲ್ಲಿ ಹೆಚ್ಚು ಒದಗುವುದು. ಯಾಕೆ? ಅಲ್ಲಿನ ಪರಿಸರ, ಅಲ್ಲಿನ ವಾತಾವರಣದ ರೀತಿ ಹಾಗಿರುತ್ತೆ. ಮನೆಯಲ್ಲಿ ಅಷ್ಟು ಶುದ್ಧತೆಯಾಗಲಿ, ಪಾವಿತ್ರ್ಯತನವಾಗಲಿ ಬಹುಶಃ ಇರುವುದಿಲ್ಲವೋ ಏನೋ, ಇದ್ದರೂ ಇರಬಹುದು. ಆದರೆ ದೇವಸ್ಥಾನಗಳಿಗೆ ಹೋದಾಗ, ಆ ಪ್ರಾಂಗಣದಲ್ಲಿ, ಆ ಪರಿಸರದಲ್ಲಿ ಕುಳಿತುಕೊಂಡಾಗ ಏನೋ ಒಂದು ಅಲೌಕಿಕವಾದಂತಹ ಚಿಂತನೆ, ಅಲೌಕಿಕವಾದಂತಹ ವಿಚಾರ, ಆ ಭಗವಂತನ ಶಕ್ತಿಯ ಗ್ರಹಣೆ ತೀವ್ರವಾಗಿರುತ್ತೆ ಆ ಧಾರ್ಮಿಕ ಕೇಂದ್ರಗಳಲ್ಲಿ. ಆದ್ರಿಂದಲೇ ದೇವರು ಎಲ್ಲ ಕಡೆ ಇದ್ದರೂ ಕೂಡ ನಾವು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ದರ್ಶನ ಮಾಡುವಂತಹ ಭಾಗ್ಯವನ್ನು ನಾವು ದಯಪಾಲಿಸಿಕೊಳ್ಳುತ್ತೇವೆ. ಆದರೆ ಇನ್ನು ಹೆಚ್ಚು ಪರಿಪಕ್ವತೆ ನಾವು ಹೊಂದಿದ್ದೇ ಆಗಲಿ, ಬೆಳೀತಾ ಬೆಳೀತಾ ಪ್ರಗತಿಯನ್ನು ಸಾಧಿಸುತ್ತಾ ನಾವು ನಮ್ಮ ಬೌದ್ಧಿಕ ಮಟ್ಟವನ್ನು ಸೂಕ್ಷ್ಮವಾಗಿಸಿಕೊಂಡಾಗ ಬರೀ ದೇವಸ್ಥಾನಗಳಲ್ಲಿ ಅಥವಾ ಧಾರ್ಮಿಕ ಕೇಂದ್ರಗಳಲ್ಲಿ ಮಾತ್ರವಲ್ಲ, ಪ್ರತಿಯೊಂದು ಮರ, ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಜೀವಿಯೂ ಕೂಡ ನಮಗೆ ಭಗವಂತನ ಸ್ವರೂಪವಾಗಿಯೇ ಕಾಣುವನು. ಆ ಪರಿಪಕ್ವತೆಯನ್ನು ಹೊಂದಬೇಕು. ಅಲ್ಲಿಯವರೆಗೆ ನಾವು ಧಾರ್ಮಿಕ ಕೇಂದ್ರಗಳಿಗೆ ಹೋಗಿ ಅಲ್ಲಿನ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಭಜನೆ, ಕೀರ್ತನೆ, ತೀರ್ಥ ಪ್ರಸಾದವನ್ನು ನಾವು ಸ್ವೀಕರಿಸುತ್ತಾ ಭಗವಂತನ ಅಸ್ತಿತ್ವವನ್ನು ಜಾಗೃತಿ ಮಾಡಿಕೊಳ್ಳಬೇಕು. ಭಗವಂತ ಎಲ್ಲ ಕಡೆ ನೋಡ್ತಾ ಇದ್ದಾನೆ, ಈಗಲೂ ಕೂಡ ನಿನ್ನನ್ನು ಗಮನಿಸ್ತಾನೇ ಇದ್ದಾನೆ. ಯಾರಿಗೆ ಹೇಳಿದ್ರು? ಆ ಹುಡುಗಿ ಪ್ರಶ್ನೆ ಮಾಡಿದ್ಲಲ್ಲ, ಅವಳನ್ನೇ ಕೇಂದ್ರೀಕರಿಸಿಕೊಂಡು ಹೇಳಿದ್ದು, ನೋಡಮ್ಮ ಈಗಲೂ ಕೂಡ ಭಗವಂತ ನಿನ್ನನ್ನು ನೋಡ್ತಾ ಇದ್ದಾನೆ. ಆದ್ರೆ ಎಲ್ಲಿಂದ ನೋಡ್ತಾ ಇದ್ದಾನೆ ನಿನಗೆ ಗೊತ್ತಾಗುದು. ಎಲ್ಲ ಕಡೆಯಿಂದ ನೋಡ್ತಾ ಇದ್ದಾನೆ. ಹಿ ಹ್ಯಾಸ್ ಕ್ಯಾಮರಾಸ್ 360 ಡಿಗ್ರೀಸ್, 360 ಡಿಗ್ರಿಯಲ್ಲಿ ಅವನ ಕ್ಯಾಮರಾ ಇದೆ. ನೋಡಿ, ನಿಮ್ಮ ಶಾಲೆಯಲ್ಲೂ ಕೂಡ ಕ್ಯಾಮರಾ ಇದೆ, ಹೌದಲ್ಲ? ನೋಡಿ, ಅಲ್ಲೊಂದು ಮೂಲೆಯಲ್ಲಿ ಇಟ್ಟಿದ್ದಾರೆ, ಇಲ್ಲೊಂದು ಮೂಲೆಯಲ್ಲಿ ಇಟ್ಟಿದ್ದಾರೆ. ಕ್ಯಾಮರಾ ತೋರಿಸ್ತೆ ನಾನು, ಹೌದಲ್ಲ? ಹೊರಗಡೆ ಕ್ಯಾಮರಾ ಇಟ್ಟಿದ್ದಾರೆ. ಯಾಕೆ? ಅಲ್ಲಿ ಒಬ್ರು ಕುಳಿತುಕೊಂಡು ಮಾನಿಟರ್ನಲ್ಲಿ ಎಲ್ಲ ಕ್ಯಾಮರಾಗಳನ್ನ ವೀಕ್ಷಣೆ ಮಾಡ್ತಾ ಇರ್ತಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಿರಲಿ ಶಾಲೆಯಲ್ಲಿ. ಈಗ ಸರ್ಕಾರದವರು ಕೂಡ ಆಜ್ಞೆ ಮಾಡಿದ್ದರಿಂದ ಎಲ್ಲ ಶಾಲೆಗಳಲ್ಲೂ ಕಡ್ಡಾಯವಾಗಿ CCTV ಕ್ಯಾಮರಾಗಳನ್ನು ಅಳವಡಿಸಿದ್ದಾರೆ. ನೋಡಮ್ಮ ಬಾಲಕಿ, ಇದು ಶಾಲೆಯಲ್ಲಿ ಮಾತ್ರ ಅಲ್ಲ, ಭಗವಂತ CCTV ಕ್ಯಾಮರಾ ಎಲ್ಲ ಕಡೆ ಇಟ್ಟಿದ್ದಾನೆ, ಕಾಣಿಸದ ಹಾಗೆ ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಆದ್ರಿಂದ ನೋಡಮ್ಮ, ನೋಡಿ ಮಕ್ಕಳೇ, ಆ ಪ್ರಶ್ನೆ ಎಷ್ಟು ಸಮಂಜಸವಾಗಿತ್ತು. ಭಗವಂತ ನಮ್ಮನ್ನು ಅಗೋಚರವಾದ CCTV ಕ್ಯಾಮರಾಗಳ ಮೂಲಕ ಪ್ರತಿ ಕ್ಷಣ ಗಮನಿಸ್ತಾ ಇದ್ದಾನೆ. ನೀವು ಎಲ್ಲೇ ಹೋಗಿರಿ, ರಸ್ತೆಯಲ್ಲಿರಿ, ನಿಮ್ಮ ಬೆಡ್ರೂಮ್ ಅಲ್ಲಿ ಮಲ್ಕೊಂಡಿರಿ, ಅಥವಾ ನೀವು ವಾಶ್ರೂಮ್ ಅಲ್ಲಿ ಕೂಡ ಇರಿ, ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾನೆ. ಆದ್ದರಿಂದ ನೀವು ಈ ಜಾಗೃತಿಯಲ್ಲಿ ಇದ್ದಾಗ ನೀವು ಯಾವುದೇ ತಪ್ಪನ್ನು ಮಾಡುವುದಿಲ್ಲ. ಸರ್ವತಃ ಪಾಣಿಪಾದಂ ತತ್, ಸರ್ವತಃ ಅಕ್ಷಿ ಶಿರೋಮುಖಂ. ನೋಡಿ ಎಂತಹ ದಿವ್ಯವಾದ ಚಿಂತನೆ. ಈ ಶ್ಲೋಕದ ಶಾಂಕರ ಭಾಷ್ಯವನ್ನು ನಾವು ಮುಂದಿನ ಬಾರಿ ಭೇಟಿಯಾದಾಗ ಮುಂದುವರಿಸೋಣ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.